ಹಾಯ್ ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರ. MIPBKS ಮ್ಯಾಚ್ ಬಳಿಕ ಪಾಯಿಂಟ್ಸ್ ಟೇಬಲ್ ಯಾವ ರೀತಿ ಆಗಿದೆ ಗೊತ್ತಾ? ಇದರೆಲ್ಲದರ ಬಗ್ಗೆ ಇವತ್ತಿನ ಈ ವಿಡಿಯೋದಲ್ಲಿ ನಿಮಗೆ ಕಂಪ್ಲೀಟ್ ಆಗಿ ತಿಳಿಸ್ಕೊಡ್ತಾ ಹೋಗ್ತೀನಿ. ಅದಕ್ಕಿಂತ ಮುಂಚಿತವಾಗಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತ ಹೇಳಿದ್ರೆ ಈ ಕೂಡಲೇ ಚಾನಲ್ಗೊಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ವಿಡಿಯೋಗೆ ಒಂದು ತಪ್ಪದೆ ಲೈಕ್ ಮಾಡಿ ಹಾಗೂ ಈ ವಿಡಿಯೋನ ಕೊನೆವರೆಗೂ ನೋಡಿ. ಮೊದಲು ಬ್ಯಾಟಿಂಗ್ ಮಾಡಿದಂತೆ MI ಕಡೆ ಅದ್ಭುತವಾದ ಪರ್ಫಾರ್ಮೆನ್ಸ್ ಬಂದಿದೆ ಅಂತ ಹೇಳಿದ್ರೆ ಸೂರ್ಯಕುಮಾರ್ ಯಾದವ್ ಅವರು ಧ್ವಂಸ ಕೂಡ ಮಾಡಿದ್ರು. ಲಾಸ್ಟ್ ಮೂಮೆಂಟ್ ತನಕ ಉಳಿದು ಸೂಪರ್ ಆಗಿ ಕೂಡ ಆಡಿದ್ರು. ಆಡಿದಂತ 39 ಬಾಲ್ಗಳಲ್ಲಿ ಕೂಡ ಸಿಡಿಸಿದ್ರು ಸೂರ್ಯಕುಮಾರ್ ಯಾದವ್ ಅವರು. ಅದ್ಭುತವಾಗಿ ಕೂಡ ಆಡಿದ್ರು ಮೊದಲ ಇನ್ನಿಂಗ್ಸ್ ನಲ್ಲಿ. ಹರ್ದೀಪ್ ಸಿಂಗ್ ಅವರಿಗೆ ಹೊರಟಾದ್ರು. ಸಖತ್ತಾಗಿ ಕೂಡ ಡಾಮಿನೇಟ್ ಮಾಡಿದ್ರು ಸೂರ್ಯಕುಮಾರ್ ಯಾದವ್ ಅವರು. ಇನ್ನು ರಿಯಾನ್ ರಿಕಲ್ಟನ್ ಅವರು ಆಡಿದಂತ 20 ಬಾಲ್ಗಳಲ್ಲಿ 27 ರನ್ ಗಳಿಸಿ ಮಾರ್ಕೋ ಆನ್ಸನ್ ಅವರಿಗೆ ಹೊರಟಾದ್ರು. ಅಷ್ಟು ಪರ್ಫಾರ್ಮೆನ್ಸ್ ಕೂಡ ರಿಯಾನ್ ರಿಕಲ್ಟನ್ ಅವರ ಬ್ಯಾಟಿಂಗ್ ನಿಂದ ಬಂದಿರಲಿಲ್ಲ. ಇನ್ನು ರೋಹಿತ್ ಶರ್ಮಾ ಅವರ ಕಡೆಯಿಂದ ಕೂಡ ಯಾವುದೇ ಪರ್ಫಾರ್ಮೆನ್ಸ್ ಕೂಡ ಬಂದಿರಲಿಲ್ಲ. ಆಡಿದಂತ 21 ಬಾಲ್ಗಳಲ್ಲಿ 24 ರನ್ ಗಳಿಸಿ ಹರ್ಪ್ರೀತ್ ಬ್ರಾರ್ ಅವರಿಗೆ ಹೊರಟಾದ್ರು. ರಿಯಾನ್ ರಿಕಲ್ಟನ್ ಹಾಗೂ ರೋಹಿತ್ ಶರ್ಮಾ ಅವರ ಕಡೆಯಿಂದ ಯಾವುದೇ ಪರ್ಫಾರ್ಮೆನ್ಸ್ ಕೂಡ ಬಂದಿರಲಿಲ್ಲ. ಇನ್ನು ತಿಲಕ್ ವರ್ಮಾ ಅವರ ಕಡೆಯಿಂದ ಕೂಡ ಯಾವುದೇ ಪರ್ಫಾರ್ಮೆನ್ಸ್ ಬಂದಿರಲಿಲ್ಲ. ಆಡಿದಂತ 4 ಬಾಲ್ಗಳಲ್ಲಿ 1 ರನ್ ಗಳಿಸಿ ವೈಶಾಖ್ ವಿಜಯ್ ಕುಮಾರ್ ಅವರಿಗೆ ಹೊರಟಾದ್ರು. ಅಷ್ಟು ಪರ್ಫಾರ್ಮೆನ್ಸ್ ಕೂಡ ಮೊದಲ ಇನ್ನಿಂಗ್ಸ್ ನಲ್ಲಿ ರಿಯಾನ್ ರಿಕಲ್ಟನ್ ಹಾಗೂ ರೋಹಿತ್ ಶರ್ಮಾ ಅವರ ಕಡೆಯಿಂದ ಬಂದಿರಲಿಲ್ಲ. ಆಲ್ಸೋ ತಿಲಕ್ ವರ್ಮಾ ಅವರ ಕಡೆಯಿಂದ ಕೂಡ ಬಂದಿರಲಿಲ್ಲ. ವಿಲ್ ಜಾಕ್ಸ್ ಅವರು ಕೂಡ ಸೂಪರ್ ಆಗಿ ಆಡಿದ್ರು. ಆಡಿದಂತ 8 ಬಾಲ್ಗಳಲ್ಲಿ 17 ರನ್ ಗಳಿಸಿ ವೈಶಾಖ್ ವಿಜಯ್ ಕುಮಾರ್ ಅವರಿಗೆ ಹೊರಟಾದ್ರು. ಒಳ್ಳೆ ಪರ್ಫಾರ್ಮೆನ್ಸ್ ಕೂಡ ವಿಲ್ ಜಾಕ್ಸ್ ಅವರಿಂದ ಬಂತು. ಇನ್ನು ಹಾರ್ದಿಕ್ ಪಾಂಡೆ ಅವರು ಆಡಿದಂತ 15 ಬಾಲ್ಗಳಲ್ಲಿ 26 ರನ್ ಗಳಿಸಿ ಮಾರ್ಕೋ ಆನ್ಸನ್ ಅವರಿಗೆ ಹೊರಟಾದ್ರು. ಲಾಸ್ಟ್ ಮೂಮೆಂಟ್ ನಲ್ಲಿ ನಮನ್ ಧೀರ್ ಅವರು ಸೂಪರ್ ಆಗಿ ಕೂಡ ಆಡಿದ್ರು. ಆಡಿದಂತ 12 ಬಾಲ್ಗಳಲ್ಲಿ 20 ರನ್ ಗಳಿಸಿ ಹರ್ದೀಪ್ ಸಿಂಗ್ ಅವರಿಗೆ ಹೊರಟಾದ್ರು. ಒಳ್ಳೆ ಪರ್ಫಾರ್ಮೆನ್ಸ್ ಕೂಡ ಮುಂಬೈ ಕಡೆಯಿಂದ ಸೂರ್ಯಕುಮಾರ್ ಯಾದವ್ ಹಾಗೂ ನಮನ್ ಧೀರ್ ಅವರಿಂದ ಲಾಸ್ಟ್ ಮೂಮೆಂಟ್ ನಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಬಂತು. ಮೊದಲ ಇನ್ನಿಂಗ್ಸ್ ನಲ್ಲಿ MI 20 ಓವರ್ಗಳಲ್ಲಿ 184 ರನ್ ಕಲೆ ಹಾಕಿ 7 ವಿಕೆಟ್ ಕಳೆದುಕೊಂಡು PBKS ಗೆ 185 ರನ್ ಗಳ ಟಾರ್ಗೆಟ್ ಕೊಟ್ಟಿತ್ತು. PBKS ಕಡೆ ಬೌಲಿಂಗ್ ನಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಬಂದಿದೆ ಅಂತ ಹೇಳಿದ್ರೆ ಹರ್ದೀಪ್ ಸಿಂಗ್ ಅವರು ಹಾಕಿದಂತ 4 ಓವರ್ಗಳಲ್ಲಿ 28 ರನ್ ಕೊಟ್ಟು 2 ವಿಕೆಟ್ ತೆಗೆದ್ರು. ಒಳ್ಳೆ ಪರ್ಫಾರ್ಮೆನ್ಸ್ ಕೂಡ ಬೌಲಿಂಗ್ ನಲ್ಲಿ ಬಂತು ಹರ್ದೀಪ್ ಸಿಂಗ್ ಅವರ ಬೌಲಿಂಗ್ ನಿಂದ. ಇನ್ನು ಮಾರ್ಕೋ ಆನ್ಸನ್ ಅವರು ಕೂಡ ಹಾಕಿದಂತ 4 ಓವರ್ಗಳಲ್ಲಿ 34 ರನ್ ಕೊಟ್ಟು 2 ವಿಕೆಟ್ ತೆಗೆದ್ರು. ಒಳ್ಳೆ ಪರ್ಫಾರ್ಮೆನ್ಸ್ ಕೂಡ ಆನ್ಸನ್ ಅವರಿಂದ ಬಂತು. ಇನ್ನು ವೈಶಾಖ್ ವಿಜಯ್ ಕುಮಾರ್ ಅವರು ಹಾಕಿದಂತ 4 ಓವರ್ಗಳಲ್ಲಿ 44 ರನ್ ಕೊಟ್ಟು 2 ವಿಕೆಟ್ ತೆಗೆದ್ರು. ಆಸ MI 20 ಓವರ್ಗಳಲ್ಲಿ 184 ರನ್ ಕಲೆ ಹಾಕಿ 7 ವಿಕೆಟ್ ಕಳೆದುಕೊಂಡು PBKS ಗೆ 185 ರನ್ ಗಳ ಟಾರ್ಗೆಟ್ ಕೊಟ್ಟಿತ್ತು. ನಂತರ ಚೇಸ್ ಮಾಡಲು ಬಂದ PBKS ಕಡೆ ಅದ್ಭುತವಾದ ಪರ್ಫಾರ್ಮೆನ್ಸ್ ಬಂದಿದ್ದು ಎರಡನೇ ಇನ್ನಿಂಗ್ಸ್ ನಲ್ಲಿ ಅಂತ ಹೇಳಿದ್ರೆ ಪ್ರಿಯಾಂಶ್ ಆರ್ಯ ಅವರು ಧ್ವಂಸ ಕೂಡ ಮಾಡಿದ್ರು. ಇನ್ನು ಜೋಸ್ ಇಂಗ್ಲಿಷ್ ಅವರು ಕೂಡ ಸಖತ್ತಾಗಿ ಕೂಡ ಆಡಿದ್ರು. ಜೋಸ್ ಇಂಗ್ಲಿಷ್ ಹಾಗೂ ಪ್ರಿಯಾಂಶ್ ಆರ್ಯ ಅವರ ಬ್ಯಾಟಿಂಗ್ ನಿಂದ ಅದ್ಭುತವಾದ ಪರ್ಫಾರ್ಮೆನ್ಸ್ ಬಂತು. ಆಲ್ಸೋ PBKS ವಿನ್ ಕೂಡ ಆಯ್ತು. MI ಸೋತ ನಂತರ ಪಾಯಿಂಟ್ಸ್ ಟೇಬಲ್ ಈ ರೀತಿ ಇದೆ ನೋಡಿ. MI ಸೋತ ನಂತರ RCB ಗೆ ಲಾಭ ಅಂತಾನೆ ಹೇಳ್ಬೋದು. ಇವತ್ತಿನ ಪಂದ್ಯದಲ್ಲಿ MI ಗೆದ್ದಿದ್ರೆ ಟಾಪ್ 2 ಗೆ ಬರ್ತಿತ್ತು. ಮೊದಲ ಸ್ಥಾನದಲ್ಲಿ GT ಇರ್ತಿತ್ತು, ಎರಡನೇ ಸ್ಥಾನದಲ್ಲಿ MI ಇರ್ತಿತ್ತು, ಮೂರನೇ ಸ್ಥಾನದಲ್ಲಿ PBKS ಬರ್ತಿತ್ತು. RCB ಮೂರನೇ ಸ್ಥಾನದಲ್ಲಿ ಇದೆ. MI ಗೆದ್ದಿದ್ರೆ RCB 4ನೇ ಸ್ಥಾನಕ್ಕೆ ಬರ್ತಿತ್ತು. ಈ ಕಾರಣಕ್ಕೋಸ್ಕರ RCB ಗೆ ನಷ್ಟ ಆಗ್ತಿತ್ತು ಅಂತಾನೆ ಹೇಳ್ಬಹುದು. MI ಸೋತ ನಂತರ ಪಾಯಿಂಟ್ಸ್ ಟೇಬಲ್ ಈ ರೀತಿ ಇದೆ ನೋಡಿ. ಮೊದಲ ಸ್ಥಾನದಲ್ಲಿ PBKS ಇದೆ. ಆಡಿದಂತ 14 ಪಂದ್ಯಗಳಲ್ಲಿ 9 ಕೂಡ ವಿನ್ ಆಗಿ 18 ಪಾಯಿಂಟ್ ಮಾಡಿಕೊಂಡು ಮೊದಲ ಸ್ಥಾನದಲ್ಲಿ PBKS ಇದೆ. ಎರಡನೇ ಸ್ಥಾನದಲ್ಲಿ GT ಇದೆ. ಆಡಿದಂತ 14 ಪಂದ್ಯಗಳಲ್ಲಿ 9 ಕೂಡ ವಿನ್ ಆಗಿ 18 ಪಾಯಿಂಟ್ ಮಾಡಿಕೊಂಡು ಎರಡನೇ ಸ್ಥಾನದಲ್ಲಿ GT ಇದೆ. ಮೂರನೇ ಸ್ಥಾನದಲ್ಲಿ RCB ಇದೆ. ಆಡಿದಂತ 13 ಪಂದ್ಯಗಳಲ್ಲಿ 8 ಕೂಡ ವಿನ್ ಆಗಿ 17 ಪಾಯಿಂಟ್ ಮಾಡಿಕೊಂಡು ಮೂರನೇ ಸ್ಥಾನದಲ್ಲಿ RCB ಇದೆ. ಇದು ಅಡ್ವಾಂಟೇಜ್ ಅಂತಾನೆ ಹೇಳ್ಬೋದು RCB ಗೆ MI ಸೋತ ನಂತರ. MI 4ನೇ ಸ್ಥಾನದಲ್ಲಿ ಇದೆ. ಆಡಿದಂತ 14 ಪಂದ್ಯಗಳಲ್ಲಿ 8 ಕೂಡ ವಿನ್ ಆಗಿ 16 ಪಾಯಿಂಟ್ ಮಾಡಿಕೊಂಡು 4ನೇ ಸ್ಥಾನದಲ್ಲಿ MI ಇದೆ. MI ಸೋತ ನಂತರ RCB ಗೆ ಲಾಭ ಅಂತಾನೆ ಹೇಳ್ಬೋದು. MI ಈ ಪಂದ್ಯದಲ್ಲಿ ವಿನ್ ಆಗಿದ್ರೆ ಟಾಪ್ 2 ಗೆ MI ಬರ್ತಿತ್ತು, ಟಾಪ್ 4 ಗೆ RCB ಬರ್ತಿತ್ತು. ಈ ಪಾಯಿಂಟ್ಸ್ ಟೇಬಲ್ ಬಗ್ಗೆ ನಿಮ್ಗೆ ಅನಿಸುತ್ತೆ ಅಂತ ತಪ್ಪದೆ ಕಾಮೆಂಟ್ ನಲ್ಲಿ ತಿಳಿಸಿ.